ಓಂ ಶ್ರೀ ಮೈಲಾರಲಿಂಗೇಶ್ವರಾಯ ನಮಃ. ಇಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕಪಿಲಮುನಿ ಗುರುಪೀಠದ ಸಿಂಹಾಸನಾಧಿಪತಿಗಳು, ವಂಶ ಪಾರಂಪರ್ಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ನಾವುಗಳು ಶ್ರೀ ಶ್ರೀ ಗುರು ವೆಂಕಪ್ಪಯ್ಯ ಒಡೆಯರ್ ಮಹಾಸ್ವಾಮಿಗಳು ಅಂತೇಳಿ ನಾವಿಲ್ಲಿ ವಂಶ ಪಾರಂಪರ್ಯದಿಂದ ಗುರುಗಳಾಗಿ ಮತ್ತು ಕ್ಷೇತ್ರದ ಧರ್ಮಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗರ್ಭಗುಡಿ ಅಂದರೆ ಉದ್ಭವ ಲಿಂಗ ಇದೆ. ಅದರಲ್ಲಿ ಲಿಂಗದ ಸುತ್ತಲೂ ಪಳ್ಳಿದೆ. ಅದರಲ್ಲಿ ಎಷ್ಟು ನೀರು ಹಾಕಿರೋ ಒಳಗಡೆನೆ ಹೋಗ್ಬಿಡುತ್ತೆ. ಅದು ಎಲ್ಲಿ ಹೋಗುತ್ತಂತಂದು ಇವತ್ತಿಗೆ ಯಾರು ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಅದರ ಪವಾಡ ಏನಂತಂದರೆ ನಾವು ಎಷ್ಟು ಸಹಸ್ರಾರು ಕೊಡಪನ ನೀರು ಹಾಕಿದ್ರೆ ಅದು ಒಳಗಡೆ ಹೋಗ್ತಾನೆ ಇರುತ್ತೆ. ಅದು ಇವತ್ತಿಗೂ ಅದು ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಕ್ಕೆ ಹೋದ್ರೆ ಅದು ಸಿಗೋದೇ ಇಲ್ಲ. ಇಂದರೆ ಎಷ್ಟೋ ಜನ ಕಾಯಿನ್ಸ್ ಹಾಕಿದ್ರಿಂದ ಗಂಟೆಗಟ್ಟಲೆ ಕೇಳೋದು ಅದು ಶಬ್ದ ಅಂತಕ್ಕಂಥದ್ದನ್ನು ನಾವು ಸಣ್ಣರಿದ್ದಾಗ ಕೇಳ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳೆಲ್ಲ ಅದು ಎಷ್ಟು ನೀರು ಹಾಕಿದ್ರೆ ಒಳಗಡೆ ಹೋಗ್ತಕ್ಕಂಥದ್ದು ಅದೇ ವಿಶೇಷ ಇಲ್ಲಿ. ಅಂದ್ರೆ ಎಲ್ಲಿದೆ ಅದು ಆಕ್ಚುಲಿ? ಅದು ಭೂಮಿಗೆ ಟಚ್ ಆಗೇ ಇದೆ. ಅಲ್ಲ, ಇಲ್ಲಿ ಗರ್ಭಗುಡಿ ಒಳಗಡೆ ಅದೇ ಉದ್ಭವ ಲಿಂಗಕ್ಕೆ ಮೈಲಾರ ಲಿಂಗ ಅಂತ ಕರೆದಿರೋದು. ಅಲ್ಲಿ ಅದು ಒಳಗಡೆ ಎಷ್ಟು ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ. ಅದಕ್ಕೆ ಪ್ರತಿನಿತ್ಯನ ಅಭಿಷೇಕ ಆಗುತ್ತೆ. ಇದು ಮೊದಲಿಂದನೇ ಹಿಂಗೆ ಇರೋದು ಪವನ. ಇದು ಬಹಳಷ್ಟು ಚರ್ಚೆ ಆಯ್ತು. ಯಾರಾದ್ರೂ ಕಂಡುಹಿಡಿಯಕ್ಕೆ ಟ್ರೈ ಮಾಡಿದ್ರ, ಏನಾದ್ರು ಮಾಡಿ? ಇಲ್ಲ, ಅದನ್ನೆಲ್ಲ ನಾವು ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಹಿಂದೆ ಅವಕಾಶ ಇದ್ದು ಮುಕ್ತವಾಗಿ ಪ್ರವೇಶ ಇದ್ದಾಗ ನೋಡೋಣ ಅಂತ ಯಾರೋ ಬಂದಪ್ಪ ಅಂದ್ರೆ ಅವ್ರಿಗೂ ಅದು ಗೊತ್ತಾಗಿಲ್ಲ. ಅದು ಎಲ್ಲಿ ಹೋಗುತ್ತೋ ಅದು ಭಗವಂತನಿಗೆ ಇಷ್ಟ, ಭಗವಂತನ ಲೀಲೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದು ಲಿಂಗನೇ ಉದ್ಭವ ಲಿಂಗ. ಅದು ಅದೇ ಮೈಲಾರ ಲಿಂಗ, ಅದೇ ಅದರ ವಿಶೇಷತೆ. ನಾವು ಅದನ್ನ ಮೂಲ ಕಂಡಿಡಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ಎಷ್ಟೋ ಜನ ಅದನ್ನ ವಾಪಸ್ ಹೋಗಿರ್ತಕ್ಕಂಥದ್ದು ನಾವು ಕೇಳಲ್ಪಟ್ಟಿದ್ದೀವಿ. ಏನೇನ್ ಚರ್ಚೆಗಳಾಗ್ತಾ ಇದಾವೆ ಸರ್ ಇದ್ರ ಬಗ್ಗೆ? ಇದು ಉದ್ಭವ ಲಿಂಗ ಇದೆ. ಅದು ಯಾರು ಮಾಡಿದ್ದಲ್ಲ, ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಶಾಸ್ತ್ರ ಪುರಾಣ ಅದೆಲ್ಲ ಯಾವುದು ಏನು ಬೇಕಾಗೇ ಇಲ್ಲ. ಅದ್ರ ಮೇಲೆ ಒಂದು ತೊಟ್ಟು ನೀರು ಹಾಕಿದ್ರೆ ಅದ್ರ ಮೇಲಿರ್ತಕ್ಕಂಥ ಒಂದು ತೊಟ್ಟನ್ನು ನಾವು ಮೈ ಮೇಲೆ ಹಾಕೊಂಡ್ಬಿಟ್ರೆ ಎಷ್ಟೋ ಪಾಪಕರ್ಮಗಳು ತೊಳೆದು ಹೋಗ್ತವೆ ಅಂತಕ್ಕಂಥ ಒಂದು ಭಾವನೆ, ಭಕ್ತಿ ಇದೆ ಜನರಲ್ಲಿ. ಆ ರೀತಿ ಇದು ಶಾಸ್ತ್ರದಲ್ಲಿ ಅದನ್ನೇ ಹೇಳುತ್ತೆ. ಉದ್ಭವ ಲಿಂಗ ಏನೇ ಇದ್ರೂ ಅದಕ್ಕೆ ಮಂತ್ರ ಯಾವುದು ಏನು ಬೇಕಾಗಿಲ್ಲದ್ರೂ ಕೂಡ ಅಲ್ಲಿ ಶುದ್ಧವಾದ ಮನಸ್ಸಿನಿಂದ ಅದಕ್ಕೆ ಪೂಜೆ ಮಾಡಿದ್ರೆ ಸಾಕು ಅಂತಕ್ಕಂಥದ್ದನ್ನ ಶಾಸ್ತ್ರದಲ್ಲಿ ಮತ್ತು ಋಷಿಮುನಿಗಳ ಕಾಲದಿಂದ ನಾವು ಕೇಳಲ್ಪಟ್ಟಿದ್ದೀವಿ. ಈಗ ಅಭಿಷೇಕ ಮಾಡಿದ ನೀರು ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ದಿನಕ್ಕೆ ಎಷ್ಟು? ಇದು ಬೆಳಗ್ಗೆ ಮಾತ್ರ ಅಭಿಷೇಕ ಆಗುತ್ತೆ. ನಾವು ಅದನ್ನ ಹಗಲ ನೀರು ಹಾಕಲ್ಲ. ಅದು ವರ್ಷದಲ್ಲಿ ಒಂದ್ಸರಿ ಮಳೆಗಾಲ ಬರಗಾಲ ಬಂತು ಅಂದ್ರೆ ಇಡೀ ಗ್ರಾಮದ ಸದ್ಭಕ್ತರೆಲ್ಲ ಸೇರಿ ದೈವ ಭಕ್ತರಾಗಿ ಅವ್ರ ಮನೆಯಿಂದನೇ ಒಂದೊಂದು ಕೊಡಪಾನ ತರ್ತಾರೆ. ನದಿಯಲ್ಲಿ ಹೋಗ್ತಾರೆ. ಅಲ್ಲೆಲ್ಲ ಪೂಜೆ ಗೀಜೆ ಮಾಡ್ಕೊಂಡ್ಬಂದು ಸುಮಾರು 200-300 ಕೊಡಪಾನ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ 101 ಕೊಡಪಾನ ಆದ್ರೂ ತಗೊಂಡೋಗಿ ಅದಕ್ಕೆ ಹೊಳೆಯಿಂದ ಪಾದೆ ನಡಿಗೆ ಬಂದು ಅದ್ರ ಮೇಲೆ ಹಾಕಿತಿರ್ತಕ್ಕಂಥದ್ದು. ಅದು ಬರಗಾಲ ಬಿದ್ದಾಗ ನಮ್ಮ ರೈತಾಪಿ ವರ್ಗದವರು, ನಮ್ಮ ಗ್ರಾಮಸ್ಥರು, ಅವನ್ನೆಲ್ಲ ಹಿರಿಯರೆಲ್ಲ ಸೇರ್ಕೊಂಡು ಅದು ಒಂದು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ನಾವು ನೋಡಿದ್ದೀವಿ. ಮಾಡಿದ್ದಾರೆ. ನಾವು ಕೂಡ ಭಾಗವಹಿಸಿದ್ದೀವಿ ಅದರಲ್ಲಿ. ಆ ಒಂದು ಬರಗಾಲ ಬಿದ್ದಾಗ ಮಾತ್ರ ಅದನ್ನ ಮಾಡ್ತಾರೆ. ಬಟ್ ಇಲ್ಲಿ ಅಭಿಷೇಕ ಮಾಡಿದ ನೀರು ಎಲ್ಲಿ ಹೋಗುತ್ತೆ ಅಂತ ಎಲ್ಲಿ ಗೊತ್ತಾಗಲ್ಲ. ಅದು ಅದಕ್ಕೆ ದಿನನಿತ್ಯನೇ ಅಭಿಷೇಕ ಆಗತ್ತೆ. ಆ ನೀರು ಹೋಗುತ್ತೆ ಅಂತ ಹೇಳಿ ನಾವು ಸಹಸ್ರ ದಿನ ಕೊಡಪಾನ ಹಾಕಕ್ಕಾಗಲ್ಲ. ಇಲ್ಲಿ ಶೈವ ಪದ್ಧತಿ ಪ್ರಕಾರ ಅರ್ಚಕರಿಂದನೇ ಅದನ್ನ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಪದ್ಧತಿ ಇದೆ. ಯೂಶಲಿ ಅದಕ್ಕೆ ದಾರಿ ಇಲ್ಲ ಎಲ್ಲೂ ಹೋಗ್ಲಿಕ್ಕೆ. ಅದು ಎಲ್ಲಿ ಪಾತಾಳ ಇದೆ ಅದು. ಈಗ ಅದು ಒಳಗಡೆ ಯಾರು ಹೋಗಕ್ಕೆ ಆಸ್ಪತ್ರೆ ಇಲ್ಲ. ಮೇಲ್ಗಡೆ ಪಳ್ಳಿದೆ, ಲಿಂಗ ಇದೆ. ನಾವು ಸ್ವಲ್ಪ ಹಿಂಗೆ ಬಗ್ಗಿ ನೋಡಿದ್ರೆ ಅದು ಪಳ್ಳು ಕಾಣುತ್ತೆ ಅಷ್ಟೇ. ಆ ನೀರು ಎಲ್ಲಿ ಹೋಗುತ್ತಂತ ನಮಗೆ ಯಾರು ಏನು ಯಾವ ರೂಪದಲ್ಲಿ ನೋಡಕ್ಕೂ ಆಗಲ್ಲ. ಅದು ಕಣ್ಣಿಗೆ ಕಾಣೋದನ್ನ ನಾವು ಹೇಳ್ಬೋದು. ಅದು ಎಷ್ಟೇ ನೀರು ಹಾಕಿದ್ರೆ ಒಳಗಡೆ ಹಿಂಗಿ ಬಿಡುತ್ತೆ. ಹೊರಗಡೆ ಏನು ಬೀಳುತ್ತಿಲ್ಲ, ಪಾಣಿ ಬಿಡ್ತಿಲ್ಲ. ಅದು ಹೊರಗಡೆ ಒಂದು ಸ್ವಲ್ಪ ಭಾಗದಲ್ಲಿ ಹೋಗುತ್ತೆ ಅಷ್ಟೇ. ಬಟ್ ಲಿಂಗದ ಮೇಲೆನೆ ನೀವು ಕರೆಕ್ಟಾಗಿ ಹಾಕಿದ್ರೆ ಎಷ್ಟು ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ. ತುಂಬಾ ಜನ ಇದನ್ನ ಪರೀಕ್ಷೆ ಮಾಡಿದ್ರು. ಅಂದ್ರೆ ಪರೀಕ್ಷೆ ಮಾಡಕ್ಕಂತ ಯಾರು ಹಂಗ್ ಬಂದಿಲ್ಲ. ಹಿಂದೆಲ್ಲ ನಾವು ನೋಡಿದೀವಲ್ಲ ಅದನ್ನ. ಇದು ಏನ್ ವಾಸ್ತವಾಂಶ ಇಲ್ಲ, ಇದು ಸೃಷ್ಟಿನೇ ಹಂಗಿದೆ. ಅದು ನೈಸರ್ಗಿಕವಾಗಿನ ಆ ತರ ಲಿಂಗು. ಅದು ಆ ರೂಪದಲ್ಲಿ ಮೈಲಾರ ಲಿಂಗಪ್ಪ ನೆಲೆಸ್ಬಿಟ್ಟಿದ್ದಾನೆ ಇಲ್ಲಿ. ಅದಕ್ಕೆ ತೀರ್ಥಲಿಂಗ ಅಂತಂದು ಕರೀತಾರೆ. ಸೃಷ್ಟಿ ಅಂತ ಹೇಳ್ತೀರಾ? ಸೃಷ್ಟಿನೇ ಇದು, ಯಾರು ಮಾಡಿದ್ದ ಲಿಂಗಪ್ಪ ಅಲ್ಲ ಅದು. ಇವತ್ತಿಗೂ ಕಲ್ಲು ಅದು ಯಾವ ತರ ಲಿಂಗಪ್ಪ ಇದೆಯೋ ಅದೇ ತರನೇ ಇದೆ. ಅದು ಬೆಳವಣಿಗೆ ಆಗಲಿ ಇನ್ನೊಂದಾಗ್ಲಿ ಆಗಿಲ್ಲ. ನಾವು ಬೆಳಗ್ಗೆ ಮಾತ್ರ ಅದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾರೆ ಅರ್ಚಕರಿಂದ. ಅದನ್ನ ನಾವು ನಮ್ಮ ಅನುಭವಕ್ಕೆ ತಕ್ಕಂತ ನಾವು ನೋಡಿದನ್ನು ನಾವು ಹೇಳ್ತಾ ಇದ್ದೀವಿ.
ಈಗ ಬೇರೆ ಕಡೆ ಎಲ್ಲ ಅದು ಮಾಡಿದ್ದು ಮೇಲೆ ಹಾಕಿದ್ರು ಕೂಡ ಸೈಡಿಗೆ ನೀರ್ ಬರುತ್ತೆ. ಅದು ಪಾಣಿಪೀಠ ಇದೆ, ದೊಡ್ಡದಾಗಿದೆ, ಮಧ್ಯದಲ್ಲಿ ಲಿಂಗ ಇದೆ. ಅದ್ರ ಮೇಲ್ಗಡೆನೆ ನಾವು ಹೋಗ್ಲಿ ಅಂತ ನೋಡ್ಬೇಕಂತ ಹಾಕಿದ್ರೆ ಹಾ. ಪರಿಪೂರ್ಣ ಹೋಗುತ್ತೆ, ಓಕೆ. ನಿಧಾನವಾಗಿ ಹಿಂಗ್ ಬಿಡುತ್ತೆ ಅಲ್ಲ ನೀರು, ಹಾ. ಒಳಗಡೆಗೆಲ್ಲ ಸ್ವೀಕರಿಸ್ಬಿಡುತ್ತೆ. ಇನ್ನು ಜೋರಾಗಿ ಹಾಕ್ದಾಗ ಪಾಣಿಪೀಠದ ಮೇಲೆ ಬಿದ್ದದಲ್ಲ ಹೊರಗಡೆಗೆ ಹೋಗುತ್ತೆ ತೀರ್ಥಲಿಂಗ. ಇದನ್ನ ಪವಾಡ ಅಂತಾರ ಇಲ್ಲಿ ಜನ, ಏನಂತ ಪವಾಡ ಅಂತಕ್ಕಂಥದ್ದು ಇದು ಪವಾಡ ಅಲ್ಲ, ಇದು ಇದು ಒಂಥರ ನಿಸರ್ಗದ ಒಂದು ಸೃಷ್ಟಿ, ಇದು ಒಂದು ನಿಯಮ ಅಷ್ಟೇ. ಅದು ನೈಸರ್ಗಿಕವಾಗಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಲಿಂಗ ಅದು. ಈ ಬೇರೆ ಕಡೆ ಸರ್ ಇಲ್ಲಿ ಬಿಟ್ಟರೆ ಬೇರೆ ಇದು ಕಾಶಿಯಲ್ಲಿ ಇದೆ ಅಲ್ಲ, ಕಾಶಿಯಲ್ಲಿದೆ, ಗೋಕರ್ಣದಲ್ಲಿದೆ. ಅಲ್ಲೂ ಹೀಗೇನಾ? ಅವು ಆ ಪುಣ್ಯಕ್ಷೇತ್ರದಲ್ಲಿ ಯಾವ ರೀತಿ ಅದನ್ನ ಪೂಜೆ ಪುನಸ್ಕಾರ ನಡೆಸ್ಕೊಂಡ್ ಬಂದರೆ ಅದು ಯಾವ ತರ ನಡ್ಕೊಂಡಿದೆ ಅದೇ ತರನೇ ಅದರಲ್ಲಿ ಇದು ಮೈಲಾರ ಲಿಂಗ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಲಿಂಗ ಅಂತಕ್ಕಂಥದ್ದು ಇದೆ. ಇದು ಯಾವ್ಯಾವಾಗ ಅಭಿಷೇಕಗಳು ನಡೆಯುತ್ತೆ ಸರ್? ಪ್ರತಿ ದಿನನೂ ನಡೆಯುತ್ತೆ. ಬೆಳಗ್ಗೆ 5-6ರಿಂದ ಪ್ರಾರಂಭ ಆಗಿ 7:30 ಮಟನು ಮಹಾಮಂಗಳಾರತಿ ಆಗೋವರೆಗೂ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈ ಅಭಿಷೇಕ ಮಾಡಾದ್ಮೇಲೆ ಒಂದಿಷ್ಟು ಉದ್ಗಾರ ಸಾಕಷ್ಟು ಇದ್ ಮಾಡ್ತಾರೆ. 7 ಕೋಟಿ 7 ಕೋಟಿ ದೇವತರು ಬಂದು ಇಲ್ಲಿ ರಾಕ್ಷಸರ ಸಂಹಾರ ಮಾಡೋದಕ್ಕಾಗಿನ ಅದೇ ನಾಮಸ್ಮರಣೆನೇ ಮೈಲಾರ ಲಿಂಗನ ಒಂದು ಮಂತ್ರ ಉಚ್ಚಾರಣೆ ಮಾಡ್ತಾರೆ. 7 ಕೋಟಿ ಚಾಂಗ್ಮಲೋ 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 ಅಂತ ಕರೀತಾರೆ. ಚಾಂಗ್ಮಲೋ ಅಂದ್ರೆ ಅದು ಮರಾಠಿಯಲ್ಲಿ ಸಾಗ್ಲಿ ಅಂತ. ಅದು ಇನ್ನೊಂದು ಅರ್ಥ ಸಾಂಗ್ ಬೋಲೋ ಅಂತಂದು ಆಗುತ್ತೆ. 7 ಕೋಟಿ ಅಂತ ಹೇಳಿ ಸಾಂಗ್ ಅಂದ್ರೆ ಹಾಡಿನ ರೂಪದಲ್ಲಿ ಅದನ್ನ ಹೇಳ್ತಾ ಇರೋದು ಅಂತ. ಹಾಗೆ ಮಂತ್ರ ಅದು ಮೈಲಾರ ಲಿಂಗ ಮಂತ್ರ. ಅದೇ ಅಟ್ಲೀಸ್ಟ್ ಯಾವ ವೇದ ಅಧ್ಯಯನ ಕಲಿಯಕ್ ಆಗ್ಲಿಲ್ಲ ಅಂದ್ರೆ, ನನಗೇನು ಕಲಿಯಕ ಇಲ್ಲಪ್ಪ, ನನಗೆ ಬರೋದೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ 7 ಕೋಟಿ ಮೈಲಾರ ಲಿಂಗ ಅನ್ನೋದು ಒಂದು 100 ಸರಿ ಹೇಳಪ್ಪ, 108 ಸರಿ ಹೇಳು. ಅದು ಎಷ್ಟೋ ನಮಗೆ ಶಕ್ತಿ ಕೊಡುತ್ತಂಥದ್ದು. ಅಂತ ಒಂದು ಶಕ್ತಿ 7 ಕೋಟಿ ದೇವತರ ಆ ಮಂತ್ರದಲ್ಲಿ ಅಡಗಿದ್ದಾರೆ ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ ಅದು ಮಂತ್ರ ಇದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಾ ಅಂತ ಆಗ್ಲೇ ಹೇಳಿದನಲ್ಲ. ಈಗ 7 ಕಟ್ಟಿಗೆ 3 ಕಡೆಗೆ ತುಂಗಾಭದ್ರಾ ನದಿ ಇದೆ. ನಮ್ಮಲ್ಲಿ ಪಶ್ಚಿಮ ವಾಹಿನಿ ನದಿ ಪೂರ್ವದಿಂದ ಪಶ್ಚಿಮ ಹರಿದು ಉತ್ತರಕ್ಕೆ ತಿರುಗಿ, ಅದಕ್ಕೆ ಅಲ್ಲಿ ಪಶ್ಚಿಮ ವಾಹಿನಿ ಮುಕ್ತಾಯ ಆಯ್ತು ಅಂತ ಹೇಳಿ ಚೌಡಯ್ಯ ದಾನಪುರ ಅಂತ ಇದೆ. ಅಲ್ಲಿ ಮುಕ್ತೇಶ್ವರನ ಗುಡಿ ಕಟ್ಟಿದ್ದಾರೆ. ಯಾಕೆ ಅಲ್ಲಿ ಮುಕ್ತೇಶ್ವರನ ಗುಡಿ ಕಟ್ಟಿದಾರೆ ಅಂದ್ರೆ ಪಶ್ಚಿಮ ವಾಹಿನಿ ನದಿ ಇಲ್ಲಿಗೆ ಮುಕ್ತಾಯ ಆಗಿ ಉತ್ತರಕ್ಕೆ ತಿರುಗ್ತಂತ. ಹಿಂಗೆ ಉತ್ತರಕ್ಕೆ ತಿರುಗಿ ಡ್ಯಾಮಿಗೆ ಹೋಗಿ ಸೀದಾ ಮಂತ್ರಾಲಯ ಆಂಧ್ರ ಪ್ರದೇಶಕ್ಕೆ ಹೋಗೋ ಅಂಥದ್ದು. ಒಂದು ಕಡೆಗೆ ಪೂರ್ವದ ಸಾಲಿನಲ್ಲಿ ಇದಕ್ಕೆ ಮಣಿಚೂಲ ಪರ್ವತಗಳು ಅಂತ ಕರೀತಾರೆ. ಅದು ಪೂರ್ವ ಭಾಗದಲ್ಲಿ, ಕ್ಷೇತ್ರದ ದೇವಸ್ಥಾನದ ಪೂರ್ವ ಭಾಗದಲ್ಲಿ. ಈಗಲೇ ನೀವು ನೋಡ್ಕೊಂಡು ಹೋಗ್ಬೋದು ಅದನ್ನ. ಈಗ ಕಾಣೋದೆಲ್ಲ ಒಂದು ಉಂಗುರದ ಆಕೃತಿಯಲ್ಲಿ, ಉಂಗುರ ಬಂಗಾರದ ಉಂಗುರ ಯಾವ ತರ ನಾವು ಬಟ್ಟೆಲ್ಲಿ ಹಾಕೊಂಡಿರ್ತೀವಲ್ಲ, ಒಂದು ಹಳ್ಳಿರುತ್ತೆ, ಅದು ಬೆಟ್ಟ ಗುಡ್ಡಗಳ ಸಾಲು ಉಂಗುರದ ಆಕೃತಿಯಲ್ಲಿ ನೆಲೆಸಿರ್ತಕ್ಕಂಥ ಇದು ಬ್ರಹ್ಮಾಂಡ ಪುರಾಣ ಸ್ಕಂದ ಪುರಾಣದಲ್ಲಿ ಇದೆ. ಉಂಗ್ಲಾರ ಕ್ಷೇತ್ರ ಪೂರ್ವ ದಿಕ್ಕಿನಲ್ಲಿ ಮಣಿಚೂಲ ಪರ್ವತಗಳಿದ್ದು ಪೂರ್ವದಿಂದ ಪಶ್ಚಿಮ ವಾಹಿನಿಯಾಗಿ 3 ಕಡೆಗೆ ತುಂಗಾಭದ್ರಾ ನದಿ ಆವರಿಸಿರೋದ್ರಿಂದ ಉಂಗುರದ ಆಕೃತಿಯಲ್ಲಿ ಕ್ಷೇತ್ರ ನೆಲೆಸಿದೆ. ತುಂಗಾಭದ್ರಾ ನದಿ ತೀರವಾಸನೆ ಮೈಲಾರ ಕ್ಷೇತ್ರ ಅಂತಕ್ಕಂಥದ್ದು ಇದೆ ಸ್ಕಂದ ಪುರಾಣದಲ್ಲಿ. ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ಇದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಂತ. ಈಗ 76ರಲ್ಲಿ ಮೊನ್ನೆ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ನಾವೆಲ್ಲ ಸಣ್ಣ ಮಕ್ಕಳು ಅವಾಗ. ಅವ್ರಿಗೆ ಇಲ್ಲೆಲ್ಲ ಭಾಗದೆಲ್ಲ ನಮ್ಮ ಗುರು ಹಿರಿಯರೆಲ್ಲ ಸೇರ್ಕೊಂಡು ಅವ್ರಿಗೆ ಭಿನ್ನ ಒತ್ತಳಿ ಕೊಟ್ಟಾಗ ಕೊಂಕಣ ಸುತ್ತಿ ಬರ್ತಾರೆ, ಇದಕ್ಕೊಂದು ಬ್ರಿಡ್ಜ್ ಕಟ್ಟಿಸ್ರಿ ಅಂದಾಗ ಅವ್ರ ಕಾಲದಲ್ಲಿ ಆಯ್ತು ಅಂತಕ್ಕಂಥದ್ದು. ಇವತ್ತು ಅದು ಬ್ರಿಡ್ಜ್ ಆದ್ಮೇಲೆ ಲಕ್ಷಗಟ್ಟಲೆ ಜನ ಬರಂಗ ಕೊಂಕಣ ಸುತ್ತೋದ್ ಬಿಟ್ಟು ನೇರವಾಗಿ ಬರಂಗಾಗಿದೆ. ಗುತ್ತಲದಿಂದ ಮೈಲಾರ. ಹೌದು. ಆ ಗುತ್ತಲ ಭಾಗ ಇಲ್ಲ ಅಂದಿದ್ರೆ ಮತ್ತೆ ಈಗ ಎಲ್ಲಿ ಬರ್ಬೇಕಾಗಿತ್ತು, ಮಳೆಗಾಲದಲ್ಲಿ ಅಂತೂ ಬರಕ್ ಆಗ್ತಿದ್ದಿಲ್ಲ. ಹೊಳೆ ದಾಟಿ ಬರ್ಬೇಕು, ದೊಡ್ಡ ದೊಡ್ಡ ಮಳೆಗಳು ಅವಾಗ. ಈಗಂತೂ ಕಡಿಮೆ ಇದೆ. ಬೇಸಿಗೆಯಲ್ಲಿ ಎಲ್ಲ ಬತ್ತಿ ಬಿಡ್ತಿತ್ತು. ಅದಕ್ಕಾಗಿನೇ ಭಾರತ ಹುಣ್ಣಿಮೆಯನ್ನ ಜಾತ್ರೆ ರೂಪದಲ್ಲಿ ಸಂಗ್ರಹಣೆಯಾಗಿ ಇಲ್ಲಿ ಬಂದು ದೇವ್ರ ದರ್ಶನ ಮಾಡೋದನ್ನ ಜಾತ್ರೆ ಅಂತ ಮಾಡ್ಕೊಂಡ್ರು. ಇನ್ನು 11 ಹುಣ್ಣಿಮೆನ ಅಲ್ಲಿ ದೇವ್ರ ಗುಡ್ಡ ಅಂತ ಇದೆ. ಆ ದೇವ್ರ ಗುಡ್ಡ ದೊಡ್ಡ ಎತ್ತರ ಪ್ರದೇಶದಲ್ಲಿ ನಿಂತ್ಕೊಂಡ್ಬಿಟ್ರೆ ಮೈಲಾರ ಎಲ್ಲ ಕಾಣುತ್ತೆ, ತುಂಗಾಭದ್ರಾ ನದಿ ಕಾಣುತ್ತೆ. ಅದಕ್ಕೆ ಅಲ್ಲಿ 11 ಹುಣ್ಣಿಮೆ ಅಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬಿಡೋದು. ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಸ್ವಾಮಿ ಮಾಲ್ತೇಶ ಸ್ವಾಮಿ ಅಂತೇಳಿ ನೆಲೆಸಿದಾನೆ. ಅಲ್ಲಿ 11 ಹುಣ್ಣಿಮೆ ನಡೆಸ್ಕೊಂಡು ಹೋಗಿ ಇಲ್ಲಿ ಕೊನೆ ಹುಣ್ಣಿಮೆಗೆ ಬಂದ್ ಮಾಡ್ತಿದ್ರು. ಈ 2 ಕ್ಷೇತ್ರಕ್ಕೂ ಅಣ್ಣ ತಮ್ಮ ಅಂತ ಹೇಳಿ ಅಲ್ಲಿರೋನ ತಮ್ಮ ಇಲ್ಲಿರೋನ ಅಣ್ಣ ಅಂತಕ್ಕಂಥ ಭಾವನೆ ಭಕ್ತಿ ಜನರಲ್ಲಿ ಭಕ್ತರಲ್ಲಿ ಇದೆ. ಅಲ್ಲಿಗೂ ಸೇವೆ ಸಲ್ಲಿಸ್ತಾರೆ, ಇಲ್ಲಿಗೂ ಸೇವೆ ಸಲ್ಲಿಸ್ತಾರೆ. 2 ಪುಣ್ಯಕ್ಷೇತ್ರಗಳಾಗಿದಾವೆ. ಹರಕೆ ಏನ್ ಸರ್ ಇಲ್ಲಿ ಏನ್ ತರ್ತಾರೆ? ಇಲ್ಲಿ ಆಡಂಬರ ಎಷ್ಟೇ ಇದ್ರೂ ಮೈಲಾರ ಲಿಂಗಪ್ಪ ಅದನ್ನ ಸ್ವೀಕರಿಸಲ್ಲ. ಇವನು ಏನ್ ಸ್ವೀಕರಿಸ್ತಾನೆ ಅಂದ್ರೆ ಹೃದಯ ಸ್ವಚ್ಛವಾಗಿರ್ಬೇಕು,
ಪರಿಶುದ್ಧವಾದ ಮನಸ್ಸು, ಒಳ್ಳೆ ಹೃದಯ ಇರಬೇಕು, ಪಾವಿತ್ರ್ಯತೆಗೆ ಮಾನ್ಯತೆ ಕೊಡ್ತಾನೆ. ಅದರಲ್ಲೂ ಶ್ರೇಷ್ಠವಾಗಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ನಾವು ಆಡಂಬರದಿಂದ ಹೋದ್ರೆ ಏನೇ ಮಾಡಿದ್ರೆ ಅವ್ನು ತಥಾಸ್ತ ಅನ್ನೋದಲ್ಲ. ಇಲ್ಲಿ ತಿರುಪತಿ ತಿಮ್ಮಪ್ಪನು ಕೂಡ ಇಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ದಾನೆ ಮೈಲಾರಲಿಂಗೇಶ್ವರ. ಅದು ಒಂದು ಮೂರ್ತಿನೇ ನಮ್ಮಲ್ಲಿದೆ. ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಎಲ್ಲ ಭಕ್ತರು ಆ ರೀತಿ ಭಾವನೆ. ಓ ಮೈಲಾರಲಿಂಗಪ್ಪ ಇಲ್ಲಿ ಭಕ್ತಿ ಹೊತ್ಕೊಂಡ್ರೆ ಬಂದ್ರೆ ಮಾತ್ರ ಇಲ್ಲಿ ಭಂಡಾರ ಹಚ್ಚಿ ಒಳ್ಳೇದಾಗ್ಲಿ ಅಂತಾನೆ. ಇಲ್ಲ ಅಂದ್ರೆ ಇಲ್ಲಿ ಆಡಂಬರದಿಂದ ಬಂದ್ರೆ ಅವನಿಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಇವನು ಜಲಧಾರೆ ಪ್ರಿಯ, ಇವನು ಶಿವ. ಅವನು ಅಲಂಕಾರ ಪ್ರಿಯ ವಿಷ್ಣು. ಅವನು ನಮಸ್ಕಾರ ಪ್ರಿಯ ಭಾನು, ಬಹುಜನ ಪ್ರಿಯ ಬ್ರಾಹ್ಮಣ ಅಂತಕ್ಕಂಥದ್ದನ್ನ ಕೇಳಲ್ಪಟ್ಟಿದ್ದೇವೆ. ಸರ್, ಇಲ್ಲಿ ಎತ್ತಿನ ಗಾಡಿಯಲ್ಲಿ ತುಂಬಾ ಜನ ಬರೋದು ಒಂದು ಪ್ರತೀತಿ ಇಟ್ಕೊಂಡಿದ್ದಾರೆ ಅನ್ಸುತ್ತಲ್ಲ ಈಗಲೂ ಕೂಡ. ಇನ್ನು ಈ ಆಧುನಿಕ ಜಗತ್ತಿನಲ್ಲೂ ಕೂಡ ಎಲ್ಲಾದ್ರೂ ನೋಡ್ಬೋದು ಅಂದ್ರೆ ಇಲ್ಲೇ ಅನ್ಸುತ್ತೆ. ಇದು ಇತ್ತೀಚಿನ ಜಾತ್ರೆ ಅಲ್ರಿ, ಇದು ತ್ರೇತಾಯುಗದಿಂದನೇ ನಡ್ಕೊಂಡ್ ಬಂದಿರತಕ್ಕಂಥ ಜಾತ್ರೆ. ಇದು ಮೊದಲಿನಿಂದನೂ ಬರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ದೋಣಿ ಅಂತ ಇದೆ. ಇವತ್ತಿಗೂ ಅದನ್ನ ವುಡ್ನಿಂದನೇ ಮಾಡ್ತಾರೆ. ವುಡ್ ಪ್ರಕೃತಿಯಲ್ಲಿ ಧಾರಾಳವಾಗಿ ಸಿಗ್ತಕ್ಕಂಥದ್ದು. ಅವಾಗೆಲ್ಲ ಬೆಳ್ಳಿ, ಬಂಗಾರ, ಕಂಚು, ಮುಟ್ಟಿ ಯಾವೂ ಇರಲಿಲ್ಲ. ನಾಗರಿಕತೆ ಬರೋದಕ್ಕಿಂತ ಪೂರ್ವದಲ್ಲೇ ಮೈಲಾರಲಿಂಗೇಶ್ವರ ನೆಲೆಸಿದಾನೆ ಅಂತ. ಹಿಂಗಾಗಿ ಇಲ್ಲಿ ದೋಣಿಗಳನ್ನೆಲ್ಲ ವುಡ್ನಲ್ಲೇ ಮಾಡ್ತಾರೆ. ಮತ್ತೆ ಇನ್ನ ಪ್ರಸಾದ ಎಲ್ಲ ಅದರಲ್ಲೇ ಹಾಕೊಂಡು ಸ್ವೀಕರಿಸ್ತಾರೆ. ಬಂಡಿಯಲ್ಲಿ ಯಾಕೆ ಬರ್ತಾರೆ ಪ್ರಮುಖವಾಗಿ? ಮೈಲಾರಲಿಂಗನ ಭಕ್ತರು ಬಹಳ ತ್ರೇತಾಯುಗದಿಂದನೇ ನಡ್ಕೊಂಡ್ ಬಂದಿರೋದ್ರಿಂದ ಆಗಿನ ಕಾಲದಲ್ಲಿ ಎತ್ತಿನ ಬಂಡಿಗಳು, ಅವಾಗೆಲ್ಲ ವಾಹನ ಇಲ್ಲ, ಎಂಥದೇ ಇಲ್ಲ. ಅವಾಗೆಲ್ಲ ಯಾರೋ ನಾಗರಿಕತೆ ಇನ್ನೂ ಬೆಳೆದಿರಲಿಲ್ಲ. ಅಂತ ಸಂದರ್ಭದಲ್ಲಿ ಮನುಷ್ಯರೇ ಅವನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಿಂಗಾಗಿ ರೈತಾಪಿ ವರ್ಗದವರೇ 90% ಈ ದೇವರಿಗೆ ಭಕ್ತರು. ಕೂಲಿ ನಾಲಿ ಮಾಡ್ತಕ್ಕಂಥವ್ರು, ರೈತಾಪಿ ವರ್ಗದವರು ಎಲ್ಲರೂ ಮೈಲಾರಕ್ಕೆ ಬಂದ್ವಿ ಅಂತಂದ್ರೆ ಭಕ್ತಿ ತಗೊಂಡು ಇಲ್ಲಿ ಬಂದ್ಬಿಡ್ತಾರೆ. ಹಂಗಾಗಿನ ಗಾಡಿ ಮೇಲೆ ಬರ್ತಕ್ಕಂಥ ಒಂದು ಪರಿಪಾಠನೆ ಬಂತು. ಅಂತವೇ ನಾಗರಿಕತೆ ಬೆಳೆದಂಗೆ ಈಗ ಲಾರಿ ತಗೊಂಡಿದ್ದಾರೆ, ಸದ್ಭಕ್ತರು ಕಾರ್ ತಗೊಂಡಿದ್ದಾರೆ. ವೈಯಕ್ತಿಕವಾಗಿ ಬಂಡಿಗಳಂತೂ ಈಗ ಕಡಿಮೆ ಆಗಿಬಿಟ್ಟಿದೆ. ಯಾಕಂದ್ರೆ ಎತ್ತುಗಳನ್ನ ಸಾಕಾಗಲ್ಲ. ಬಂಡಿಯಲ್ಲಿ 5 ಜನ ಬರ್ತಾರೆ. ಇವತ್ತು ಟ್ಯಾಕ್ಟ್ರಿ ತಗೊಂಡಿದ್ದಾರೆ ರೈತರು. ಆರ್ಥಿಕವಾಗಿನೂ ಸಬಲರಾಗಿದ್ದಾರೆ. ಹಿಂಗಾಗಿ ಎಲ್ಲರ ಮನೆಗೆ 2 ಟ್ಯಾಕ್ಟ್ರಿ, 3 ಟ್ಯಾಕ್ಟ್ರಿ. ಮೈಲಾರ ಜಾತ್ರೆಗೆ 400 ರಪ್ಪ ಅಂತ ತಕ್ಷಣ ಇಡೀ ಊರನ್ನ ಅದ್ರಿಗೆಲ್ಲ ಹತ್ಕೊಂಡು ಬಂದ್ಬಿಡ್ತಾರೆ. ಆದ್ರೂ ಎತ್ತಿನ ಗಾಡಿಯಲ್ಲಿ ಬರೋರು ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಇವತ್ತಿಗೂ ಬರ್ತಾರೆ. ಅದು ಒಂದು ನಂಬಿಕೆ, ಒಂದು ಪರಂಪರೆ ನಾವು ಬಿಡಬಾರ್ದು ಅಂತಕ್ಕಂಥದ್ದು. ದೋಣಿ ಸೇವೆ ಮಾಡ್ತಕ್ಕಂಥದ್ದು, ತಾವೇ ಹೋಳಿಗೆ ಮಾಡೋದು, ತಾವೇ ಮಡಿ ಹುಡಿಯಿಂದ ಬಹಳ ಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಇದಕ್ಕೆ ಯಾವುದನ್ನು ಮನಸ್ಸಿನಲ್ಲಿ ಏನೇನು ಇಟ್ಕೊಳಲ್ಲ ಭಕ್ತರು. ಮೈಲಾರಲಿಂಗ ಗಂಗಮಾಳಮ್ಮ, ಮೈಲಾರಲಿಂಗ ಗಂಗಮಾಳಮ್ಮ, ಅದನ್ನ ಬಿಟ್ರೆ 7 ಕೋಟಿ ಮೈಲಾರಲಿಂಗ ಚಾಂಗ್ಮನು. ಇದು ನಾಮಸ್ಮರಣೆಯಿಂದನೇ ಅಡಿಗೆ ಮಾಡಿಬಿಡ್ತಾರೆ. ಅದನ್ನೇ ಭಕ್ತಿಪೂರ್ವಕವಾಗಿ ಗೊರವೈಗಳಿಗೆ ದೋಣಿಯನ್ನ ತರಿಸಿ ದೋಣಿ ಸೇವೆ, ದೋಣಿ ತುಂಬಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಅದಕ್ಕೆ ಹಾಕಿಬಿಟ್ಟು ಆ ಗೊರವೈಗಳು ಅದನ್ನ ನಾಯಿಯ ಸ್ವರೂಪದಲ್ಲಿ ಇದನ್ನ ಮಾಡಿಕೊಂಡು ಬರ್ಬ್ ಅಂತ ಹೇಳಿ ಅದು ಒಂದು ಪದ್ಧತಿ ಮಾಡಿ ಸ್ವೀಕರಿಸ್ತಾರ. ಅವ್ರು ತಿಂದ್ಬಿಟ್ರೆ ಮೈಲಾರಲಿಂಗಪ್ಪನೇ ತಿಂದಂಗಪ್ಪ ಅಂತ. ಆ ಗೊರವೈಗಳಿಗೆ ಎಲ್ಲರಿಗೂ ನಾವಿಲ್ಲಿ ಹೆಡ್ ಗುರುಗಳು ಅಂತ ದೀಕ್ಷೆ ಕೊಡ್ತಕ್ಕಂಥ ಗುರುಗಳು. ಮೈಲಾರ ಕಪಿಲಮುನಿ ಗುರುಪೀಠ.